ಸ್ನೇಹಿತರೆ ನಮಸ್ಕಾರ. ಕನ್ನಡದ ರ್ಯಾಪರ್ ಚಂದನ್ ಶೆಟ್ಟಿ, ಬಿಗ್ ಬಾಸ್ನ ಮಾಜಿ ಕಂಟೆಸ್ಟೆಂಟ್ ಚಂದನ್ ಶೆಟ್ಟಿ ಮತ್ತು ಇದೇ ಬಿಗ್ ಬಾಸ್ನ ಮಾಜಿ ಕಂಟೆಸ್ಟೆಂಟ್ ಆಗಿರುವಂತಹ ನಿವೇದಿತಾ ಗೌಡ ಕಮ್ ನಟಿ, ಹಾಗೆಯೇ ರೀಲ್ಸ್ ರಾಣಿ, ಕಳೆದ ವರ್ಷ ಅಂದರೆ 2024ರಲ್ಲಿ ಡಿವೋರ್ಸನ್ನು ಪಡೆದು ಬೇರ್ಪಟ್ಟಿದ್ರು. ಪ್ರೀತಿಸಿ ಮದುವೆ ಆದಂಥ ಇವರಿಬ್ಬರು ಕೂಡ ಒಂದು ರೀತಿಯಲ್ಲಿ ಭಾರಿ ಅನ್ಯೋನ್ಯವಾಗಿ ಇದ್ದಾರೆ ಹೊರಗಡೆ ಜಗತ್ತಿಗೆ ಅನ್ನೋ ರೀತಿಯಲ್ಲಿ ತೋರಿಸ್ಕೊಳ್ತಾ ಇದ್ರು. ಆದರೆ ಒಳಗಡೆ ಇದ್ದಿದೆ ಬೇರೆ ಅನ್ನೋದು ಈಗ ಗೊತ್ತಾಗ್ತಿದೆ. ಡಿವೋರ್ಸ್ ಆದ ಬಳಿಕ ಮೊಟ್ಟ ಮೊದಲ ಬಾರಿಗೆ ಚಂದನ್ ಶೆಟ್ಟಿ ತಮ್ಮ ಡಿವೋರ್ಸ್ನ ವಿಚಾರವಾಗಿ ಒಂದಷ್ಟು ವಿಚಾರಗಳನ್ನು ಮುಕ್ತವಾಗಿ ಮಾತನಾಡಿದ್ದಾರೆ. ಎಲ್ಲ ವಿಚಾರಗಳನ್ನು ಶೇರ್ ಮಾಡಿಲ್ಲ, ಬಟ್ ಕೆಲವೊಂದಷ್ಟು ವಿಚಾರಗಳನ್ನು ಶೇರ್ ಮಾಡಿದ್ದಾರೆ. ಶೇರ್ ಮಾಡಿರುವಂಥ ಕೆಲವೊಂದು ವಿಚಾರಗಳಲ್ಲಿ ಅಥವಾ ಹೇಳಿರುವಂಥ ಕೆಲವೊಂದು ಮಾತುಗಳಲ್ಲಿ ಸ್ಪಷ್ಟವಾಗಿ ಇವರ ಡಿವೋರ್ಸ್ಗೆ ಕಾರಣವಾದಂಥ ಅಂಶಗಳು ಏನು ಅನ್ನೋದು ಸೂಚನೆಯ ಮೂಲಕ ಅಥವಾ ಒಂದು ಸೂಕ್ಷ್ಮ ಗೊತ್ತಾಗ್ತಿದೆ. ಏನಾಯಿತು ಇಬ್ಬರ ನಡುವೆ, ಗಂಡ ಹೆಂಡತಿಯ ನಡುವೆ ಅಂತೇಳಿ. ಇಲ್ಲಿ ಮೇಜರಾಗಿ ಇವರಿಬ್ಬರು ಕೂಡ ಇವತ್ತಿಗೂ ಕೂಡ ಪರಸ್ಪರ ಒಬ್ಬರನ್ನೊಬ್ಬರನ್ನ ಮಿಸ್ ಮಾಡ್ಕೊಳ್ತಿದ್ದಾರೆ. ಅದನ್ನು ನಿವೇದಿತಾ ಕೂಡ ಹೇಳ್ತಾರೆ, ಚಂದನ್ ಕೂಡ ಹೇಳ್ತಾರೆ. ಆದರೆ ಇಲ್ಲಿ ಪ್ರಮುಖವಾಗಿ ಇವರಿಬ್ಬರು ಕೂಡ ದೂರ ಆಗೋದಕ್ಕೆ ಒಂದು ನಿರ್ಧಾರಗಳು, ಇಂಥದ್ದು ಇದೇ ರೀತಿ ಮಾಡೋಣ ಅಥವಾ ಈ ರೀತಿ ಡಿವೋರ್ಸನ್ನು ಮಾಡ್ಕೊಳ್ಳೋಣ, ದೂರ ಆಗೋಣ ಅನ್ನೋಂಥ ನಿರ್ಧಾರವನ್ನು ಮಾಡೋದಕ್ಕೆ ಒಂದು ರಾತ್ರಿ ಕಳೆದು ಒಂದು ಹಗಲಲ್ಲಿ ಆದಂಥ ನಿರ್ಧಾರಗಳಲ್ಲ. ನಿರಂತರವಾಗಿ ಯೋಚಿಸಿ, ನಿರಂತರವಾಗಿ ಪ್ರಯತ್ನಿಸಿ, ಅಂದರೆ ಸರಿ ಮಾಡ್ಕೊಳ್ಬೇಕು ಅನ್ನೋಂಥ ಪ್ರಯತ್ನಗಳು ಎಲ್ಲವೂ ಕೂಡ ನಡೆದು ಕೊನೆಗೆ ವರ್ಕೌಟ್ ಆಗೋದಿಲ್ಲ ಅಂತೇಳಿ ಗೊತ್ತಾದ ಬಳಿಕ ಅಂತಿಮವಾಗಿ ಬೇಡ ಅನ್ನುವಂಥ ತೀರ್ಮಾನಕ್ಕೆ ಬಂದಿದ್ದೇ ಹೊರತು ತಕ್ಷಣಕ್ಕೆ ಬಂದಂತಹ ತೀರ್ಮಾನ ಅಲ್ಲವೇ ಅಲ್ಲ. ಹೀಗಾಗಿ ಈಗ ಚಂದನ್ ಶೆಟ್ಟಿ ಮೊಟ್ಟ ಮೊದಲ ಬಾರಿಗೆ ತಮ್ಮ ಈ ಡಿವೋರ್ಸ್ನ ಸಂಬಂಧ ಒಂದಷ್ಟು ಸಂಗತಿಗಳನ್ನು ಬಹಿರಂಗಪಡಿಸಿದ್ದಾರೆ. ಸೂಕ್ಷ್ಮವಾಗಿ ಮತ್ತು ತುಂಬ ಎಚ್ಚರಿಕೆಯಿಂದ ತಮ್ಮ ಡಿವೋರ್ಸ್ ವಿಚಾರವನ್ನು ಮತ್ತೆ ಈ ಸಂದರ್ಶನದಲ್ಲಿ ಹೇಳ್ತಾ ಹೋಗಿದ್ದಾರೆ. ಬಟ್ ಎಲ್ಲೂ ಕೂಡ ಬಾಯಿ ತಪ್ಪಿಯೂ ಕೂಡ ನಿವೇದಿತ ಮೇಲೆ ಬ್ಲೇಮ್ ಹಾಕೋದಾಗಲಿ ಅಥವಾ ಈ ಹೊಂದಾಣಿಕೆ ಏನಿತ್ತು ನೋಡಿ ಇವರ ನಡುವೆ ಅಂತಹ ವಿಚಾರಗಳನ್ನಾಗಲಿ ಎಲ್ಲೂ ಕೂಡ ಈ ಅಪ್ಪಿತಪ್ಪಿಯೂ ಕೂಡ ಏನಾಯಿತು ಏನು ಆ ಹೊಂದಾಣಿಕೆ ತಪ್ಪೋದಕ್ಕೆ ಅಥವಾ ಹಳಿ ತಪ್ಪೋದಕ್ಕೆ ಇವರ ಸಂಸಾರ ಏನು ಕಾರಣ ಆಯಿತು, ಯಾರ್ದು ತಪ್ಪು, ಎಲ್ಲೂ ಕೂಡ ಬ್ಲೇಮ್ ಮಾಡುವಂಥ ಕೆಲಸವನ್ನು ಮಾಡಿಲ್ಲ. ಹಾಗಾದರೆ ಏನೆಲ್ಲ ಹೇಳಿದ್ದಾರೆ ಚಂದನ್ ನೋಡ್ತಾ ಹೋಗೋಣ. ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ನಾನು ಈಗಾಗಲೇ ಹೇಳಿದಂತೆ ರ್ಯಾಪರ್ ಚಂದನ್ ಶೆಟ್ಟಿ ಮತ್ತು ಈ ನಿವೇದಿತಾ ಗೌಡ ಇವರಿಬ್ಬರು ಕೂಡ ಪ್ರೀತಿಸಿ ಮದುವೆ ಆದಂತಹ ಕತೆ ನಿಮ್ಮೆಲ್ರಿಗೂ ಕೂಡ ಗೊತ್ತಿದೆ. ಇವನ್ ಡಿವೋರ್ಸ್ ಮಾಡಿಕೊಂಡ ಕಥೆಯೂ ಕೂಡ ಗೊತ್ತಿದೆ. ಆದರೆ ಯಾಕೆ ಡಿವೋರ್ಸನ್ನು ಮಾಡಿಕೊಂಡ್ರು ಅನ್ನೋಂಥದ್ದು ಇವತ್ತಿಗೂ ಕೂಡ ಕಾಡುವಂಥ ಪ್ರಶ್ನೆ. ಕಾರಣ ಇಷ್ಟೇ, ಅಷ್ಟು ಮುದ್ದಾಗಿದ್ದಂಥ ಜೋಡಿ, ಅಷ್ಟು ಮುದ್ದಾಗಿ ರೀಲ್ಸ್ಗಳನ್ನು ಮಾಡ್ತಾ ಇದ್ದಂಥ ಜೋಡಿ. ನಿವೇದಿತಾಗೋಸ್ಕರ ಚಂದನ್ ಒಂದು ರೀತಿಯಲ್ಲಿ ತನ್ನ ಜೀವನವನ್ನೇ ಸವೆಸ್ಬಿಟ್ರು. ಹುಡುಗಿ ಚೆನ್ನಾಗಿದ್ದಾಳೆ, ಹುಡುಗಿ ಮುದ್ದಾಗಿದ್ದಾಳೆ, ಹುಡುಗಿಯನ್ನು ಮದುವೆ ಆದರೆ ನನ್ನ ಜೀವನ ಸೆಟ್ಲ್ ಆಗುತ್ತೆ, ಹೀಗೆಲ್ಲ ಕನಸನ್ನು ಕಂಡಿದ್ದಂಥ ಚಂದನ್ ಶೆಟ್ಟಿಗೆ ಒಂದು ರೀತಿಯಲ್ಲಿ ತಾನು ಮಾಡಿದ್ದು ಎಷ್ಟು ದೊಡ್ಡ ತಪ್ಪು ಅನ್ನೋದು ಗೊತ್ತಾಗಬೇಕಾದ್ರೆ 4 ವರ್ಷ ಬೇಕಾಯಿತು. ಅಂತಿಮವಾಗಿ ಇಲ್ಲ ಆಗೋದಿಲ್ಲ ಅನ್ನುವಂಥ ತೀರ್ಮಾನಕ್ಕೆ ಬಂದ ಬಳಿಕನೇ ಡಿವೋರ್ಸ್ ಅನ್ನುವಂತಹ ಆಲೋಚನೆಗೆ ಬಂದಿತ್ತು. ಈಗ ಪ್ರಮುಖವಾಗಿ ಸರಿ ಪ್ರೀತಿಸಿ ಮದುವೆ ಆದವರು ಇವರಿಗೆ ಅವರ ನೆನಪು ಇವರ ನೆನಪು ಅವ್ರಿಗೆ ಆಗಲ್ವಾ ಅಂತೇಳಿ ಕೇಳಿದ್ರೆ 100% ಆಗ್ತದೆ. ಯಾಕಂತ ಹೇಳಿದ್ರೆ ಈ ಎಷ್ಟೇ ಆದರೂ ಕೂಡ ಪ್ರೀತಿಸಿ ಮದುವೆ ಆದವ್ರಲ್ವಾ, ಪ್ರೀತಿಸಿ ಮದುವೆ ಆದವ್ರಿಗೆ ನೆನಪಾಗಲ್ಲ ಅಂತೇನಲ್ಲ. ಆದರೆ ತುಂಬ ಎಚ್ಚರಿಕೆಯಿಂದನೇ ಈ ಸಂಬಂಧವನ್ನು ನೀಟಾಗಿ ಮುಗಿಸ್ಕೊಂಡು, ಅಂದರೆ ಯಾವುದೇ ಗೊಂದಲ ಆಗದೆ, ಗಲಾಟೆ ಇಲ್ಲದೆ, ಅವ್ರ ಮೇಲೆ ಇವ್ರ ಮೇಲೆ ಅವರು ಅಂತೇಳಿ ಬ್ಲೇಮ್ ಹಾಕ್ದೆ ತುಂಬ ನೀಟಾಗಿ ಈ ಡಿವೋರ್ಸ್ ಅನ್ನುವಂಥ ಪ್ರಕ್ರಿಯೆಯನ್ನು ಮುಗಿಸ್ಕೊಂಡಿರುವಂಥ ಚಂದನ್ ಈಗ ಕೆಲವೊಂದು ವಿಚಾರಗಳನ್ನು ಹೇಳಿದ್ದಾರೆ. ಆ ವಿಚಾರಗಳನ್ನು ಹೇಳುವಾಗಲೂ ಕೂಡ ನೇರವಾಗಿ ಎಲ್ಲೂ ಕೂಡ ಹೇಳಿಲ್ಲ ರೀ, ಸ್ವಲ್ಪ ಸುತ್ತಿ ಬಳಸಿ ಎಲ್ಲೂ ಕೂಡ ಸುಳಿವು ಸಿಗದೇ ಇರೋ ರೀತಿಯಲ್ಲಿ ಸೂಕ್ಷ್ಮವಾಗಿ ಹೇಳಿದ್ದಾರೆ. ನಾವು ಡಿವೋರ್ಸ್ ಪಡಿಬೇಕು ಅನ್ನೋಂಥ ನಿರ್ಧಾರಕ್ಕೆ ಬಂದಾಗ ನಾನು ನಿವೇದಿತಾ 4 ವರ್ಷ ಜೊತೆ ಇದ್ವಿ. 3 ವರ್ಷ ಇರುವಾಗಲೇ ನಮ್ಮಿಬ್ಬರ ನಡುವೆ ಎಷ್ಟೋ ವಿಚಾರಗಳು ಸೆಟ್ ಆಗ್ತಾ ಇರಲಿಲ್ಲ. ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲರೂ ಹೇಳುವಂತೆ ಖುಷಿಯಾದಂಥ ಕಪಲ್ ಅನ್ನೋದು ಅಲ್ಲಿಗೆ ಮಾತ್ರ ಸೀಮಿತವಾಗಿತ್ತು ಹೊರತು ಈ ಒಳಗಡೆ ನಮ್ಮ ಜೀವನ ಹೇಗಿತ್ತು ಅನ್ನೋದು ನಮ್ಮಿಬ್ಬರಿಗೆ ಬಿಟ್ಟರೆ ಬೇರೆ ಯಾರಿಗೂ ಕೂಡ ಗೊತ್ತಿಲ್ಲ. ಈ ವಿಚಾರವಾಗಿ ನಿವೇದಿತರನ್ನು ಬ್ಲೇಮ್ ಮಾಡೋದಕ್ಕೆ ನಾನು ಇಷ್ಟಪಡಲ್ಲ, ಬಟ್ ಪರಿಸ್ಥಿತಿ ಹಾಗಿತ್ತು ಅಂತೇಳಿ ಚಂದನ್ ಹೇಳ್ಕೊಳ್ತಾರೆ. ಇನ್ನು ನನ್ನ ಜೀವನದ ಈ ಹಂತದಲ್ಲಿ ಇದನ್ನೆಲ್ಲ ಮಾಡಿಕೊಳ್ಳುವಂಥ ಅವಶ್ಯಕತೆ ಇಲ್ಲ ಅನ್ನಿಸ್ತು. ಜೀವನ ಇನ್ನೂ ಕೂಡ ದೊಡ್ಡದಿದೆ, ನಿವೇದಿತಾ ಕೂಡ ಇನ್ನೂ ಚಿಕ್ಕವಳು, ಆಕೆಗೂ ಕೂಡ ಇನ್ನೂ ದೊಡ್ಡ ಲೈಫ್ ಇದೆ, ಇನ್ನೂ ಸಾಧನೆ ಮಾಡುವಂಥದ್ದು ಇದೆ. ಹೀಗಾಗಿ ಈ ಕೆಸರೆರ ಚಾಟದಲ್ಲಿ ನಮಗೆ ಮಾತ್ರ ಗಲೀಜಾಗೋದೇ ಹೊರತು ಬೇರೆ ಯಾರಿಗೂ ಅಲ್ಲ ಅನ್ನೋದು ಗೊತ್ತಿತ್ತು. ಹೀಗಾಗಿ ಡಿವೋರ್ಸ್ ಪಡೆದವರ ಬಗ್ಗೆಯೂ ಕೂಡ ಚೆನ್ನಾಗಿ ತಿಳಿದಿತ್ತು. ಹೀಗಾಗಿ ಎಲ್ಲವನ್ನು ಕೂಡ ಅನಲೈಸ್ ಮಾಡಿ ಇಬ್ಬರು ಕೂಡ ಈ ವಿಚಾರದಲ್ಲಿ ಕ್ಲಾರಿಟಿಯನ್ನು ತೆಗೆದುಕೊಂಡು ನಂತರ ದೂರ ಆಗುವಂಥ ನಿರ್ಧಾರಕ್ಕೆ ಬಂದ್ವಿ ಅಂತೇಳಿ. ಇಲ್ಲಿ ನನ್ನ ಪ್ರಕಾರ ಪ್ರತಿಯೊಬ್ಬರಿಗೂ ಕೂಡ ತಮ್ಮದೇ ಆದಂತಹ ಬದುಕುವಂಥ ಸ್ವತಂತ್ರ ಇದೆ. ನನಗೆ ಇಷ್ಟವಾಗದಂಥ ಕೆಲಸವನ್ನು ಮಾಡಿದಾಗ ನಾನು ಅದಕ್ಕೆ ಅಡ್ಡಿ ಮಾಡೋನಲ್ಲ.
ಅದೇ ಸ್ವತಂತ್ರವನ್ನು ನಾನು ಕೂಡ ನಿರೀಕ್ಷಿಸ್ತೀನಿ. ನಮ್ಮಿಬ್ಬರ ನಡುವೆಯೂ ಕೂಡ ಇದೇ ಆಗಿತ್ತು. ಹಾಗಾಗಿ ಇಬ್ಬರು ಕೂಡ ಕೂತು ಮಾತನಾಡಿದ್ವಿ. ಇದನ್ನು ಮುಂದೆ ಹೇಗೆ ಹ್ಯಾಂಡ್ಲ್ ಮಾಡಬೇಕು ಅನ್ನೋದನ್ನು ಒಬ್ರಿಗೊಬ್ರು ಮಾತನಾಡಿಕೊಂಡ್ವಿ. ನಾನು ಅಧಿಕೃತವಾಗಿ ಡಿವೋರ್ಸ್ ಪಡೆದ ಮೇಲೂ ಒಂದು ದಿನ ಜೊತೆಯಲ್ಲಿದ್ವಿ ಅನ್ನೋಂಥದ್ದು ಈಗ ಇಲ್ಲಿ ಚಂದನ್ ಸರ್ಪ್ರೈಸಿಂಗ್ ವಿಚಾರವನ್ನು ಹೇಳಿದ್ದಾರೆ. ಅಂದರೆ 4 ವರ್ಷ ಮಾತ್ರ ಜೊತೆಗಿದ್ದಿದ್ದಲ್ಲ, ಡಿವೋರ್ಸ್ ಪಡೆದ್ರಲ್ಲ, ಡಿವೋರ್ಸ್ ಪಡೆದ ನೆಕ್ಸ್ಟ್ ಡೇನು ಕೂಡ ಒಟ್ಟಿಗೆ ಇದ್ರಂತೆ. ಒಟ್ಟಿಗೆ ಇದ್ದು ಹೇಗೆ ಪ್ರೆಸ್ ಮೀಟನ್ನು ಹ್ಯಾಂಡಲ್ ಮಾಡಬೇಕು, ಪ್ರೆಸ್ ಮೀಟಲ್ಲಿ ಏನೆಲ್ಲ ಮಾತನಾಡಬೇಕು, ನಿವೇದಿತಾ ಏನು ಮಾತನಾಡಬೇಕು, ಚಂದನ್ ಏನು ಮಾತನಾಡಬೇಕು, ಈ ವಿಚಾರವನ್ನು ಕೂಡ ಹ್ಯಾಂಡಲ್ ಮಾಡಿದ್ದು, ಎಲ್ಲವನ್ನು ಕೂಡ ಹ್ಯಾಂಡಲ್ ಮಾಡಿದ್ದು ಇದೇ ಚಂದನ್ ಶೆಟ್ಟಿ ಮತ್ತು ನಿವೇದಿತಾ ಕೂಡ ಮಾತನಾಡಿಕೊಂಡು, ಅಂದರೆ ಅಲ್ಲಿವರೆಗೂ ಕೂಡ ಜೊತೆಗಿದ್ರು ಅಂತೇಳಿ. ಚಂದನ್ ನೋಡಿ ಒಂದು ಹಂತದಲ್ಲಿ ಅವ್ರು ಹೇಳೋದು ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಆ ಟೈಮ್ನಲ್ಲಿ ನಿವೇದಿತಾ ಮತ್ತು ಚಂದನ್ ಒಟ್ಟಿಗಿದ್ರಲ್ಲ, ಆ ಟೈಮ್ನಲ್ಲಿ ಚಂದನ್ ಮಾಡಿದಂಥ ಅಷ್ಟೂ ಕೆಲಸಗಳು ಅಥವಾ ಚಂದನ್ನು ದೈಹಿಕವಾಗಿ ಮಾನಸಿಕವಾಗಿ ಕಂಪ್ಲೀಟಾಗಿ ಕುಗ್ಗಿ ಹೋಗಿದ್ರಂತೆ. ಅಂದರೆ ಅವ್ರಿಗೆ ಮಾನಸಿಕವಾಗಿ ಕಾನ್ಸಂಟ್ರೇಷನ್ ಮಾಡೋಕ್ಕಾಗ್ತಿರ್ಲಿಲ್ಲ. ಫ್ಯಾಮಿಲಿ ಇಶ್ಯೂಸು ಏನು ಮಾಡಿದ್ರು ಏನಾದ್ರೂ ಹೊರಗಡೆ ಜಗತ್ತಿಗೆ ಚೆನ್ನಾಗಿದ್ದಾರೆ, ಗಂಡ ಹೆಂಡತಿ ತುಂಬ ಚೆನ್ನಾಗಿದ್ದಾರೆ, ತುಂಬ ಒಳ್ಳೊಳ್ಳೆ ರೀಲ್ಸ್ಗಳನ್ನು ಮಾಡ್ತಾರೆ. ಬಟ್ ಒಳಗಡೆ ಜಗತ್ತಿನಲ್ಲಿ ನಿವೇದಿತಾ ಗೌಡಗೆ ಚಂದನ್ ಏನು ಮಾಡಿದರೂ ಕೂಡ ಆಗ್ತಿರ್ಲಿಲ್ಲ ಅನ್ನೋದು ಇಂಡೈರೆಕ್ಟ್ಲಿ ಗೊತ್ತಾಗ್ತಿದೆ. ಒಂದು ರೀತಿಯಲ್ಲಿ ಇಲ್ಲಿ ಚಂದನ್ ಸಾಕಷ್ಟು ಪ್ರಯತ್ನವನ್ನು ಪಟ್ಟಿದ್ದಾರೆ ನಿವೇದಿತಾಳನ್ನು ಉಳಿಸ್ಕೊಳ್ಳೋದಕ್ಕೆ. ಬಟ್ ನಿವೇದಿತಾ ಅದಕ್ಕೆ ರೆಡಿ ಇರಲಿಲ್ವೇನೋ ಅನ್ನೋ ರೀತಿಯಲ್ಲಿ ಇಲ್ಲಿ ಚಂದನ್ ಮಾತನಾಡಿರೋದು ಸ್ಪಷ್ಟವಾಗಿ ಗೊತ್ತಾಗ್ತಿದೆ. ಇನ್ನು ನಮ್ಮಿಬ್ಬರ ಲೈಫ್ ಸ್ಟೈಲ್ ತುಂಬ ಭಿನ್ನವಾಗಿತ್ತು. ನಾನು ತುಂಬ ಸಿಂಪಲ್, ನಿವೇದಿತಾ ತುಂಬ ಪಾಶ್ ಹುಡುಗಿ. ಆದರೆ ನಾನು ಹಾಗಲ್ಲ, ರಸ್ತೆ ಬದಿಯಲ್ಲೂ ಕೂಡ ಊಟ ಮಾಡ್ತೀನಿ. ಹಾಗಾಗಿ ನಮ್ಮಿಬ್ಬರ ಲೈಫ್ ಸ್ಟೈಲ್ ಕೂಡ ಹೊಂದಾಣಿಕೆ ಆಗ್ತಾ ಇರಲಿಲ್ಲ. ನಾನು ಮೊದಲ ದಿನದಿಂದ ಡಿವೋರ್ಸ್ ಆಗೋವರೆಗೂ ಕೂಡ ನಿವೇದಿತಾಗೆ ಸಪೋರ್ಟ್ ಮಾಡ್ತಾನೆ ಬಂದಿದ್ದೀನಿ. ಅವಳಿಗೆ ಏನು ಇಷ್ಟನೋ ಹಾಗೆ ಬಿಟ್ಟುಬಿಟ್ಟಿದ್ದೀನಿ. ನಾನು ನನ್ನನ್ನು ಮರೆತು ಬಿಟ್ಟಿದ್ದೆ. ನನ್ನ ಪಾರ್ಟ್ನರ್ನ ಖುಷಿಯಾಗಿಡಬೇಕು ಅನ್ನೋದೇ ಇದೇ ಚೌಕಟ್ಟಿನಲ್ಲಿ ನಾನಿದ್ದೆ. ಆದರೆ ಎಷ್ಟು ಕಷ್ಟಪಟ್ಟರೂ ಕೂಡ ಅದು ವರ್ಕೌಟ್ ಆಗಲಿಲ್ಲ. ಹೀಗಾಗಿ ಅಂತಿಮವಾಗಿ ದೂರ ಆಗಬೇಕು ಅನ್ನುವಂಥ ನಿರ್ಧಾರಕ್ಕೆ ಬಂದ್ವಿ. ಅಂದರೆ ಅವಳನ್ನು ಸಮಾಧಾನ ಮಾಡೋದಕ್ಕೆ ಚಂದನಿಗೆ ಆಗ್ತಾನೆ ಇರಲಿಲ್ಲ ಅನ್ನುವಂಥದ್ದು ಇಲ್ಲಿ ಗೊತ್ತಾಗುತ್ತೆ ನೋಡಿ. ಆಕೆಯ ಡಿಮ್ಯಾಂಡ್ಸ್ಗಳು, ಆಕೆಯ ಲೈಫ್ ಸ್ಟೈಲು, ಅದು ಯಾವುದನ್ನು ಕೂಡ ಚಂದನ್ಗೆ ಫುಲ್ಫಿಲ್ ಮಾಡೋಕ್ಕೆ ಆಗ್ತಿರ್ಲಿಲ್ಲ, ಕಷ್ಟ ಆಗ್ತಿತ್ತಂತೆ. ಅಂದರೆ ಇಷ್ಟೆಲ್ಲ ಪಾಶ್ ಆಗಿರೋ ಹುಡುಗಿ ಹೇಗೆ ಚಂದನ್ ಜೊತೆಗೆ ಹೊಂದ್ಕೊಂಡು ಹೋಗ್ತಾಳಲ್ವಾ, ಅವಳ ಕನಸು, ಅವಳ ಆ್ಯಂಬಿಷನ್ನು, ಅವಳ ಲೈಫ್ ಸ್ಟೈಲು ಎಲ್ಲವೂ ಕೂಡ ಡಿಫ್ರೆಂಟಾಗೇ ಇತ್ತು. ಅವಳ ಜೀವನದ ಶೈಲಿಯೂ ಕೂಡ ಡಿಫ್ರೆಂಟ್ ಆಗಿತ್ತು. ಅವಳು ನಾವು ನೀವು ಬದುಕ್ತಿದ್ವಲ್ಲ, ಆ ರೀತಿ ಬದುಕೋದಕ್ಕೆ ಇಷ್ಟಪಡ್ತಿರ್ಲಿಲ್ಲ. ಒಂದು ಸೆಲೆಬ್ರಿಟಿಯ ರೀತಿ, ಒಂದು ದೊಡ್ಡ ಹೆಸರನ್ನು ಸಂಪಾದನೆ ಮಾಡಿರುವಂಥ ಸೆಲೆಬ್ರಿಟಿಯ ರೀತಿಯಲ್ಲಿ ಬದುಕಬೇಕು ಅನ್ನುವಂಥ ಕನಸನ್ನು ಕಾಣ್ತಾ ಇದ್ಲು. ಅದೇ ರೀತಿ ಬದುಕಬೇಕು ಅಂತೇಳಿ ಬಯಸಿದ್ಲು ಅನ್ನೋದು ಕೂಡ ಗೊತ್ತಾಗುತ್ತೆ. ಇನ್ನು ಆಮೇಲೆ ನಾನು ತುಂಬ ಸ್ಟ್ರಾಂಗ್ ಆಗಿ ಕಮ್ಬ್ಯಾಕ್ ಆಗಬೇಕು ಅಂತ ಹೇಳಿಬಿಟ್ಟು ನಿರ್ಧರಿಸಿದೆ. ನನಗೆ ಬರ್ತಾ ಇದ್ದಂಥ ಕಾಮೆಂಟ್ಗಳು ಬಹುತೇಕರು ನಮಗೆ ಮದುವೆಗೆ ಮುಂಚೆ ಇದ್ದಂಥ ಚಂದನ್ ಶೆಟ್ಟಿ ಬೇಕು ಅಂತೇಳಿ ಹೇಳ್ತಾಯಿದ್ರು. ಮದುವೆಯಾಗಿ 4 ವರ್ಷವೂ ಕೂಡ ನಾನು ಅದೇ ಕಾಮೆಂಟನ್ನು ನೋಡ್ತಾ ಇರ್ತೀನಿ. ನಮ್ಮ ಹತ್ರ ಏನೂ ಕೂಡ ಇರಲಿಲ್ಲ, ಊಟಕ್ಕೂ ಕೂಡ ಕಷ್ಟ ಇತ್ತು. ಈಗ ದುಡಿತಾ ಇದ್ದೀನಿ, ನನ್ನ ಹತ್ರ ಹಣ, ಕಾರು, ಮನೆ ಎಲ್ಲವೂ ಕೂಡ ಇದೆ. ಆದರೆ ಮೊದಲಿದ್ದಂಥ ಮೋಟಿವೇಶನ್ ನನ್ನಲ್ಲಿ ಇರಲಿಲ್ಲ. ಈಗಲೂ ಕೂಡ ಹಳೆಯ ದಿನಗಳು ನೆನಪಾಗ್ತವೆ. ತಿಂಗಳಲ್ಲಿ 1-2 ದಿನ ನನಗೆ ಪಾರ್ಟ್ನರ್ ಬೇಕು ಅಂತಲೂ ಕೂಡ ಅನಿಸುತ್ತೆ. ಇನ್ನು ಬಾಕಿ ದಿನಗಳು ಒಬ್ಬನೇ ಇರೋದು ಖುಷಿ ಅನಿಸುತ್ತೆ. ಯಾಕೆಂತ ಹೇಳಿದ್ರೆ ಆ ನರಕಕ್ಕಿಂತ ಈ ಸುಖನೇ ಓಕೆ ಅಂತೇಳಿ ಅನಿಸುತ್ತೆ. ಇನ್ನು ಬಾಕಿ ಇರುವಂಥ ದಿನಗಳು ಒಬ್ಬನೇ ಇರೋದು ಖುಷಿ ಅಂತಲೇ ಈಗ ಕಳೀತಾ ಇದ್ದೇನೆ. ಸದ್ಯಕ್ಕೆ ನನಗೆ ಫ್ರೆಂಡ್ಸ್ ಇದ್ದಾರೆ, ಯಾರೊಂದಿಗೂ ಕೂಡ ನಾನು ಕಮಿಟ್ ಆಗಿಲ್ಲ ಅಂತಲೂ ಕೂಡ ಚಂದನ್ ಕ್ಲಾರಿಟಿಯನ್ನು ಕೊಟ್ಟಿದ್ದಾರೆ. ಅಲ್ಲಿಗೆ ಇಲ್ಲಿ ಚಂದನ್ ಇಂಡೈರೆಕ್ಟ್ಲಿ ಈ ನಿವೇದಿತಾ ಗೌಡ ಮಾಡಿದಂತಹ ಕೆಲವೊಂದು ಎಡವಟ್ಟುಗಳು, ಆಕೆಯ ಡಿಮ್ಯಾಂಡ್ಸ್ಗಳು, ಆಕೆಯ ಲೈಫ್ ಸ್ಟೈಲು ಮತ್ತು ಆಕೆ ಬದುಕ್ತಾ ಇದ್ದಂಥ ರೀತಿಯಿಂದನೇ ಈ ಡಿವೋರ್ಸ್ ಆಯಿತು ಅನ್ನೋದನ್ನು ಪರೋಕ್ಷವಾಗಿ ಒಪ್ಕೊಂಡಂತಾಗಿದೆ. ಎಲ್ರಿಗೂ ಕೂಡ ಇದ್ರ ಬಗ್ಗೆ ಅನುಮಾನ ಇತ್ತು. ಆಕೆ ಚಂದನ್ ಜೊತೆಗೆ ಹೊಂದ್ಕೊಂಡು ಹೋಗುವಂಥ ಹೆಣ್ಮಗಳು ಅಲ್ಲ ಅನ್ನುವಂಥದ್ದು ಗೊತ್ತಿತ್ತು. ಇದು ಈಗ ನಿಜ ಅನ್ನೋದು ಚಂದನ್ ಅವರ ಮಾತುಗಳಲ್ಲಿ, ಇಂಡೈರೆಕ್ಟ್ ಮಾತುಗಳಲ್ಲಿ ಸಾಬೀತಾಗಿದೆ ಅಂತಲೇ ಹೇಳ್ಬೋದು. ವಾಟ್ ಎವರ್, ಇವತ್ತಿಗೆ ಚಂದನ್ ಮತ್ತು ನಿವೇದಿತಾ ದೂರ ಆಗಾಗಿದೆ. ದೂರದ ಬೆಟ್ಟವನ್ನು ಹತ್ತಾಗಿದೆ ಇಬ್ಬರು ಕೂಡ. ಚಂದನ್ ಅವರ ಲೈಫನ್ನು ಅವ್ರು ಲೀಡ್ ಮಾಡ್ತಿದ್ದಾರೆ, ನಿವೇದಿತಾ ಅವಳ ಲೈಫನ್ನು ಅವಳು ಲೀಡ್ ಮಾಡ್ತಿದ್ದಾಳೆ. ಸೊ ದಟ್ ಇವತ್ತಿಗೆ ಇವರಿಬ್ಬರು ಕೂಡ ನಾನೊಂದು ತೀರ ನೀನೊಂದು ತೀರ, ಏನಾದರೂ ಕೂಡ ಖುಷಿಯಾಗಿರಲಿ. ಇನ್ನೊಬ್ಬರ ಜೀವನದಲ್ಲಿ ನಿವೇದಿತಾ ಆಟವಾಡದೇ ಇರಲಿ. ಚಂದನ್ ಕೂಡ ಮತ್ತೊಬ್ಬ ಹುಡುಗಿಯನ್ನು ಪ್ರೀತಿಸಿಯೋ ಅಥವಾ ಇಷ್ಟಪಟ್ಟೋ ಅಥವಾ ಮನೆಯವರು ನೋಡಿಯೋ ಮದುವೆಯಾಗಿ ಸಂಸಾರವನ್ನು ಮುನ್ನಡೆಸಲಿ, ಒಳ್ಳೆಯದಾಗಲಿ ಅನ್ನೋದು ನಮ್ಮ ಆಶಯ, ಹಾರೈಕೆ. ನಿಮ್ಮ ಅಭಿಪ್ರಾಯ ಏನು ಸ್ನೇಹಿತರೆ ಈ ವಿಚಾರದ ಬಗ್ಗೆ, ಇವರಿಬ್ಬರ ಡಿವೋರ್ಸ್ ಬಗ್ಗೆ ನಿಮ್ಮ ವಿಚಾರಗಳೇನು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.